ಆತ್ಮನಿಗೂ ಮಹಿಮೆ ಉಂಟಾಗಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತಂದೆ ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಬನ್ನಿರಿ. ಭಕ್ತರ ಹೃದಯವನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯು ನಮ್ಮಲ್ಲಿ ಪ್ರಜ್ವಲಗೊಳಿಸಲಿ. ನಿಮ್ಮ ಶ್ವಾಸವನ್ನು ಊದಿರಿ. ನವ ಜೀವನ ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ನಮ್ಮಲ್ಲಿ ವಾಸ ಮಾಡಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮ್ಮನ್ನು ಮುನ್ನಡೆಸಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮಗೆ ಪ್ರಾರ್ಥಿಸುವ ಶಕ್ತಿಯನ್ನು ನೀಡಿರಿ. ಓ ಪವಿತ್ರಾತ್ಮರೇ ನಮ್ಮ ಅಂತರಾಳವನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ನಮ್ಮ ಜ್ಞಾನವನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ. ಓ ಪವಿತ್ರ ಆತ್ಮರೇ ನಮ್ಮನ್ನು ನೂತನ ಮನುಷ್ಯನಾಗಿ ಮಾರ್ಪಡಿಸಿರಿ. ಓ ಪವಿತ್ರ ಆತ್ಮರೇ ನಮ್ಮ ಕುಟುಂಬವನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನಮ್ಮ ಮಕ್ಕಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನಮ್ಮ ಎತ್ತವರನ್ನು ಹೊರ ಹುಟ್ಟಿದವರನ್ನು ಶುದ್ಧೀಕರಿಸಿರಿ. ಅವರ ವಿಶ್ವಾಸವನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನಮ್ಮ ಬಾಳ ಸಂಗಾತಿಯನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ ನಮ್ಮ ಬಾಳ ಸಂಗಾತಿಯನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಓ ಪವಿತ್ರ ಆತ್ಮರೇ ನಮ್ಮ ಎತ್ತವರ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮ ನಮ್ಮ ಎಲ್ಲ ಅನಾರೋಗ್ಯದ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮ ನಮ್ಮ ಎಲ್ಲ ಬಂಧು ಮಿತ್ರರ ಮೇಲೆ ಕರುಣೆ ತೋರಿರಿ. ನಮ್ಮನ್ನು ಪ್ರೀತಿಸುವವರ ಮೇಲೆ ಕರುಣೆ ತೋರಿರಿ. ನಮ್ಮನ್ನು ಶ್ರಮಿಸುವವರ ಮೇಲೆ ಕರುಣೆ ತೋರಿರಿ. ನಮ್ಮನ್ನು ಹಿಂಸಿಸುವವರ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ನಮ್ಮ ವಿಚಾರದ ಮೇಲೆ ಕರುಣೆ ತೋರಿರಿ. ನಮ್ಮ ಎಲ್ಲ ಯಾಜಕರ ಮೇಲೆ ಕರುಣೆ ತೋರಿರಿ. ನಮ್ಮೆಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರ ಮೇಲೆ ಕರುಣೆ ತೋರಿರಿ. ಎಲ್ಲ ಶುಭ ಸಂದೇಶ ಸಾರುವವರ ಮೇಲೆ ಕರುಣೆ ತೋರಿರಿ.
ಓ ಪವಿತ್ರ ಆತ್ಮನೇ ನಮ್ಮ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ನಮ್ಮ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ನಮ್ಮ ಪ್ರಾರ್ಥನಾ ತಂಡದ ಅಂಗಾಂಗಗಳ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ನಮ್ಮ ಪ್ರಾರ್ಥನಾ ತಂಡದ ಅಂಗಾಂಗಗಳ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ನಮ್ಮ ಪ್ರಾರ್ಥನಾ ತಂಡದ ರೊಜಾರಿಯ ಬ್ರದರ್ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ನಮ್ಮ ಪ್ರಾರ್ಥನಾ ತಂಡದ ಬ್ರದರ್ ಮೇಲೆ ಕರುಣೆ ತೋರಿರಿ. ಅವರ ಎಲ್ಲ ಅನಾರೋಗ್ಯದಿಂದ ಬಿಡುಗಡೆಯನ್ನು ದಯಪಾಲಿಸಿ ಪವಿತ್ರ ಆತ್ಮರೇ. ಓ ಪವಿತ್ರ ಆತ್ಮರೇ ನಮ್ಮ ಮೇಲೆ ಕರುಣೆ ತೋರಿ ಪವಿತ್ರ ಆತ್ಮರೇ. ಏಸುವೆ ಸ್ತೋತ್ರ, ಏಸುವೆ ವಂದನೆ, ಏಸುವೆ ಆರಾಧನೆ. ಅಬ್ರಾಹಮನ ದೇವರೇ ನಿಮಗೆ ಸ್ತೋತ್ರ, ಅಬ್ರಾಹ್ಮಿನ ದೇವರೇ ನಿಮಗೆ ಸ್ತೋತ್ರ, ಇಸಾಕಿನ ದೇವರೇ ನಿಮಗೆ ಸ್ತೋತ್ರ, ಇಸಾಕಿನ ದೇವರೇ ನಿಮಗೆ ಸ್ತೋತ್ರ, ಯಾಕೋಬಿನ ದೇವರೇ ನಿಮಗೆ ಸ್ತೋತ್ರ, ಯಾಕೋಬಿನ ದೇವರೇ ನಿಮಗೆ ಸ್ತೋತ್ರ, ಏಸುವೆ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ ರಾಜ, ಈ ನಿಮಿಷಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸುಪ್ರಭಾತವನ್ನು ನಮಗೆ ದಯಪಾಲಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ಆಯಸ್ಸಿನಲ್ಲಿ ಒಂದು ದಿನವನ್ನು ಸ್ವಾಮಿ ನಮಗೆ ಕೂಡಿಸಿಕೊಟ್ಟ ಆತನೇ ಸ್ತೋತ್ರ ರಾಜ. ರಾತ್ರಿ ಮಲಗಿದವರು ಈ ಬೆಳಗಿನ ಸಮಯದಲ್ಲಿ ಎಲ್ಲ ಸ್ವಾಮಿ, ಆದರೂ ನೀವು ನಮ್ಮನ್ನು ಹೆಸರು ಹಿಡಿದು ಕರೆದ ಆತನೇ ನಿಮಗೆ ಸ್ತೋತ್ರಪ್ಪ. ಇಡೀ ವಿಶ್ವದ ಮಾನವ ಕೋಟಿ ಜನಾಂಗಕ್ಕಾಗಿ ಪ್ರಾರ್ಥಿಸುವಂತ ಈಗ ನನ್ನ ಸ್ವರ್ಗೀಯ ಪ್ರಾರ್ಥನಾ ತಂಡದ ನನ್ನ ಸಹೋದರ ಸಹೋದರನ್ನು ಈಗ ನಮ್ಮನ್ನು ಎಚ್ಚರಗೊಳಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನೀಟಂತ ನಮ್ಮ ಮೇಲೆ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ಸ್ವಾಮಿ ನಾವು ಇಡೀ ವಿಶ್ವದಲ್ಲಿ ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದು ಪ್ರೇರಣೆಯನ್ನು ದಯಪಾಲಿಸಿಕೊಟ್ಟು ಪವಿತ್ರಾತ್ಮರ ಅಭಿಷೇಕದಿಂದ ನಮ್ಮ ಒಬ್ಬೊಬ್ಬರನ್ನು ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿ ಅನುಗ್ರಹಿಸಿರಿ ಸ್ವಾಮಿ. ಅಪ್ಪ, ನಾವು ನಿಮ್ಮ ಪ್ರೀತಿಯ ಮುದ್ದು ಮಕ್ಕಳಾಗಿದ್ದೀವಿ ದೇವ. ಸದಾ ನಾವು ನಿಮ್ಮನ್ನೇ ನೋಡುವಂತೆ ಅಪ್ಪ, ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂತೆ, ಒಂದೊಂದು ಕ್ಷಣವು ಒಂದೊಂದು ನಿಮಿಷವು ಸ್ವಾಮಿ ನಿಮಗೆ ಸಾಕ್ಷಿಯಾದ ಜೀವ ನಡೆಸುವಂತೆ ನಮ್ಮನ್ನು ಮಾರ್ಪಡಿಸಿ ರಾಜ. ನಮ್ಮ ದೇಹ ಮನಸ್ಸು ಮನಸಾಕ್ಷಿಯನ್ನು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಕರಳು ಎಬ್ಬಿಸಿಕೊಡ್ತೀನಿ ರಾಜ. ನಮ್ಮನ್ನು ಬಲಪಡಿಸು ಸ್ವಾಮಿ. ಸ್ವಾಮಿ ಯೇಸುವೆ, ಇಂದು ಸ್ವಾಮಿ ಈಗ ಪುಟ್ಟ ಮಕ್ಕಳ ಆ ಎಲ್ಲ ಮಾರಕವಾದ ರೋಗಕ್ಕಾಗಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಾನದಲ್ಲಿ ಸೇರುವಂತೆ ಮಾರ್ಪಡಿಸಿದೇವಾ. ಆ ಪ್ರಾರ್ಥನೆಗೆ ಸದುತ್ತನ್ನು ದಯಪಾಲಿಸಿಕೊಟ್ಟು ಆ ಮಕ್ಕಳ ರೋಗದ ಅವಸ್ಥೆಯಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ, ಎಲ್ಲಿ ಇಬ್ಬರು ಮೂವರು ಸೇರಿ ಒಮ್ಮನಸ್ಸಿಂದ ನಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆಗೆ ನಾನು ಸದುತ್ತನ್ನು ದಯಪಾಲಿಸಿ ಕೊಡ್ತೀನಿ ಎಂದು ನುಡಿದಂತ ಕರುಣಾಮೂರ್ತಿ ಸದಾ ನಮ್ಮೊಂದಿಗಿದ್ದು ನಮ್ಮ ಪ್ರಾರ್ಥನೆ ಆಲಿಸುವಂತೆ ಎಲ್ಲ ಮಕ್ಕಳ ಕೋರಿಕೆ ಬೇಡಿಕೆಯನ್ನು ನೆರವೇರಿಸಿಕೊಡು ಸ್ವಾಮಿ. ಅಪಾಯಸಿ ಪ್ರಾರ್ಥನೆ ಯಾರೆಲ್ಲ ಕೇಳುತ್ತಾರೋ ಸ್ವಾಮಿ, ಆ ಮಕ್ಕಳ ರಕ್ಷಣೆ ಹೊಂದಿಕೊಳ್ಳುವಂತೆ, ಅನೇಕ ಆತ್ಮಗಳ ಬಳಿಗೆ ಬರುವಂತೆ ಸ್ವಾಮಿ. ಯಾರೆಲ್ಲ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ ರಾಜ, ಆ ಮಕ್ಕಳ ಸ್ವಾಮಿ ಕೋರಿಕೆ ಬೇಡಿಕೆಗಳು ನೆರವೇರಿಸಿಕೊಡು ರಾಜ. ಪ್ರಾರ್ಥನೆ ಬಿಟ್ಟು ಹೋದಂತ ಮಕ್ಕಳು ನಿನ್ನ ನಾಮದಲ್ಲಿ ಮತ್ತೆ ಈ ಪ್ರಾರ್ಥನೆಗೆ ಒಂದುಗೂಡಿಸುವಂತೆ, ಈ ವರ್ಷದಲ್ಲಿ ಅನೇಕ ಮಕ್ಕಳು ಈ ಪ್ರಾರ್ಥನೆಗೆ ಬರುವಂತ ಒಂದು ಒಳ್ಳೆಯ ಸೌಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಯಾವ ಕಾರಣಕ್ಕೂ ನಾವು ಸೋತು ಬಿದ್ದು ಹೋಗದಂತೆ ನಮ್ಮೆಲ್ಲ ಬಲಹೀನತೆಗಳು ನಿನ್ನ ಕರಳೆಪ್ಪಿಸಿಕೊಡ್ತೀವಿ ರಾಜ. ಎಲ್ಲ ನಿದ್ರಾವಸ್ಥೆಗಳು ಬಲಹೀನತೆಗಳು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ನೀಗಿ ಹೋಗಲಿ ದೇವ. ನಿಮಗೆ ಸದಾ ಸಾಕ್ಷಿಯಾಗಿ ಜೀವಿಸುವಂತೆ ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥಿಸುವಾಗ ಸ್ವಾಮಿ ಒಬ್ಬೊಬ್ಬರ ಪ್ರಾರ್ಥನೆಗಳು ತುಟಿಗಳ ಋಣ್ಮನಗಳು ತೆರೆಯುವಂತೆ ಸ್ವಾಮಿ 30ರಲ್ಲ 60ರಲ್ಲ 100ರಷ್ಟು ಪ್ರತಿಫಲವನ್ನು ಅನುಭವಿಸುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ವಿಶೇಷವಾಗಿ ನಮ್ಮ ಪ್ರಾರ್ಥನೆ ತಂಡದ ರೊಜಾರಿಯ ಬ್ರದರ್ನ ಕರಳೆಪ್ಪಿಸಿಕೊಡ್ತೀನಿ ಸ್ವಾಮಿ. ಆ ಮಗನಿಗೆ ಬಂದಂತಹ ಕೆಂಬಲನ್ನು ನಿನ್ನ ಕರಳೆಪ್ಪಿಸಿಕೊಡ್ತೀನಿ ರಜ್ಜ. ಅದರಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಅಪಾಯಸಿಯ ಗಂಟನ್ನು ಸ್ಪರ್ಶಿಸಿ ರಜ್ಜ. ಗಂಟನಂತೆ ಎಲ್ಲ ನಾಡಿಗಳು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ಶಕ್ತಿ ಹೊಂದುವಂತೆ ಮಾರ್ಪಡಿಸಿದೇವ. ಆ ಮಗನ ಅನೇಕ ಮಕ್ಕಳಿಗೆ ಸಾಕ್ಷಿ ಹೇಳುವಂತೆ ನಿನ್ನ ವಾಕ್ಯವನ್ನು ಓದುವಂತಹ ಮಗನು ಸ್ವಾಮಿ ಅಪಾಯಸಿಯ ಮಗನಿಗೆ ನೀನೆ ಔಷಧಿ ವೈದ್ಯನಾಗಿ ಬಂದು ಆ ಮಗನ ಸ್ವಾಮಿ ಈ ದಿನ ಸ್ವಾಮಿ ಎಚ್ಚರಿಸುವಂತ ಕೃಪೆಯನ್ನು ತುಂಬಿ ಆ ಮಗನ ಆರೋಗ್ಯವನ್ನು ಪಡೆಯುವಂತೆ ನಿನ್ನ ಪರಿಶುದ್ಧ ನಾಮದ ನಾವೆಲ್ಲರೂ ಪ್ರಾರ್ಥಿಸುವಾಗ ಆ ಮಗನಿಗೆ ಸೌಖ್ಯವನ್ನು ದಯಪಾಲಿಸಿಕೊಡು ನನ್ನ ಆತ್ಮವೇ. ಅಪಾಯಸುವೆ ನಿಮಿಷದಲ್ಲಿ ನಮ್ಮನ್ನೇ ನಿಮ್ಮ ಕರಳು ಎಪ್ಪಿಸಿಕೊಡ್ತಾ
ನಮ್ಮೆಲ್ಲ ಕೋರಿಕೆ, ಬೇಡಿಕೆ, ಚಿಂತೆ, ಭಾರಗಳೆಲ್ಲವನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಕಲ್ವಾರಿಗಳ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಸುಪ್ರಭಾತ ಪ್ರಾರ್ಥನೆ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ, ದೇವಾದಿ ದೇವನೇ ಸ್ತೋತ್ರ, ರಾಜಾತಿ ರಾಜರೇ ಸ್ತೋತ್ರ, ಕರ್ತಾದಿ ಕರ್ತರೇ ಸ್ತೋತ್ರ. ದಯಾಳು ಪ್ರಭುವೆ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಅನುಗ್ರಹಿಸಿ ಈ ಹೊಸ ದಿವಸವನ್ನು ನಿಮ್ಮ ಪ್ರೀತಿಯಿಂದ, ನಿಮ್ಮ ಕರುಣೆಯಿಂದ ನನಗೆ ನೀವು ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ಅಪ್ಪಾತನೇ, ಅನುದಿನದ ಕೆಲಸವನ್ನು ನೀಡಿ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಕರುಣಾಳು ತಂದೆಯೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಒಳ್ಳೆಯ ಆರೋಗ್ಯವನ್ನು ನೀಡಿದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ಹೊಸ ವಾರವನ್ನು ಕೊಟ್ಟು ಈ ಹೊಸ ವಾರದ ಕಡೆಯ ದಿನ ತನಕವರೆಗೂ ಈ ವಾರವೆಲ್ಲ ಕಾದು ಕಾಪಾಡಿ ಈ ವಾರವನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ನಾನು ಹೋಗುವಾಗ ಬರುವಾಗ ಕಾವಲು ದೂತರ ಸಂರಕ್ಷಣೆ ನೀವು ನನಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಿಮ್ಮ ಪರಿಶುದ್ಧವಾದ ಅಮೂಲ್ಯವಾದ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನೆಲ್ಲರನ್ನು ಪರಿಶುದ್ಧರನ್ನಾಗಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ತಂದೆಯೇ. ಪ್ರಭುವೆ, ನಿಮ್ಮ ವಾಗ್ದಾನದ ವಾಕ್ಯವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ನನ್ನ ಯೇಸು ಪ್ರಭುವೆ ಸ್ತೋತ್ರ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ನೀಡಿದ ಪ್ರಭು ಯೇಸುವೆ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ, ಈ ಗಳಿಗೆಗಾಗಿ ಸ್ತೋತ್ರ ರಾಜ. ಪ್ರಭುವೆ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಈ ಪರಿಸರವನ್ನು ಸೃಷ್ಟಿ ಸಮಸ್ತವನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ, ದಯಕ್ಕಾಗಿ ಸ್ತೋತ್ರ. ಪ್ರಭುವೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ಒಂದುಗೂಡಿಸಿದಕ್ಕಾಗಿ ಕೋಟಿ 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 ಸ್ತೋತ್ರ ರಾಜ. ಪ್ರಭುವೆ, ನಮ್ಮೆಲ್ಲರ ವಿಶ್ವಾಸವನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ನಮ್ಮ ಸ್ವರ್ಗೀಯ ಅಂಗಾಂಗಗಳ ಕುಟುಂಬಗಳನ್ನು ಆಶೀರ್ವದಿಸಿ ಹಾಗೂ ಬ್ರದರ್ ಮುಖಾಂತರ ನಮ್ಮನ್ನು ಆಧ್ಯಾತ್ಮಿಕವಾಗಿ ನಾವು ಪ್ರಾರ್ಥನೆಯಲ್ಲಿ ಬಲಗೊಳ್ಳುವಂತೆ ನೀವು ನಮ್ಮನ್ನು ವರದಾನಗಳಿಂದ ತುಂಬಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಧ್ವಜ. ಪ್ರಭುವೆ, ನೀವು ನೀಡಿದ ಸಕಲ ಉಪಕಾರಗಳಿಗಾಗಿ ಕೊಂಡಾಡುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ ರಾಜ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಈ ಬೆಳಗಿನ ಸಮಯದಲ್ಲಿ ನಾವು ಬೇಡುವ ಎಲ್ಲ ಚಿಕ್ಕ ಮಕ್ಕಳಿಗೆ ಬರುವ ಮಾರಕವಾದ ವ್ಯಾಧಿಗಳ ಬಗ್ಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ಈ ಪ್ರಾರ್ಥನಾ ಮೊರೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲಾ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಆಮೇನ್. ಒಂದು ಹಾಡಿನ ಮೂಲಕ ದೇವರನ್ನು ಮಹಿಮೆ ಪಡಿಸೋಣ. ഏറ്റവും യോഗ്യനവൻ നല്ല ദൈവമേ നന്മ സ്വരൂപ എല്ലാ സൃഷ്ടികളെ കാളുമുപരിയായി നിന്നെ സ്നേഹിച്ചിടുന്നേതാ ഞാൻ. എല്ലാ സ്നേഹത്തിനും ഏറ്റവും യോഗ്യനവൻ നല്ല ദൈവമേ നന്മ സ്വരൂപ. എല്ലാ സ്നേഹത്തിനും ഏറ്റവും യോഗ്യനവൻ നല്ല ദൈവമേ നന്മ സ്വരൂപ. എത്ര ദ്രോഹിച്ചിടാൻ ദൈവം അനുഗ്രഹിച്ചു, എന്നെ കാത്തിടും പരിപാലിക്കും. എത്ര ദ്രോഹിച്ചിടാൻ എന്റെ ദൈവം എന്നെ കാത്തു പരിപാലിച്ചിടും.
நல்ல தெய்வமே நன்ம ಸ್ವರೂಪಾ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರವನ್ನು ಸ್ಮರಿಸುತ್ತಾ ಆ ನಮ್ಮ ದೇವರನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸೋಣ. ಹಾಲೆಲೂಯ 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 ಆರಾಧನೆ ಪರಿಶುದ್ಧ ಆರಾಧನೆ ಆರಾಧನೆ ಸೃಷ್ಟಿಕರ್ತರೆ ಆರಾಧನೆ ಸರ್ವೇಶ್ವರ ಆರಾಧನೆ ನಿಮಗೆ ಪಾವನಾತ್ಮರೇ ಸ್ತೋತ್ರ ಪರಿಶುದ್ಧಾತ್ಮರೇ ಸ್ತೋತ್ರ ಅನೇಕ ದೇವರೇ ಸ್ತೋತ್ರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಸೃಷ್ಟಿಕರ್ತನೇ ಸ್ತೋತ್ರ ಆಕಾಶವನ್ನು ಸಕಲ ಮಾನವರನ್ನು ಸೃಷ್ಟಿಕರ್ತನೇ ಸ್ತೋತ್ರ ಸೃಷ್ಟಿಕರ್ತನೇ ಸ್ತೋತ್ರ ಅದೇ ಸಾಗರ ತಂದೆ ಸ್ತೋತ್ರ ದೇವರೇ ಬೆಳಕಾದವರೇ ಸ್ತೋತ್ರ ಅದೇ ವರ್ತನ ಆರಾಧನೆ ಪ್ರೀತಿಯ ತಂದೆ
hallelujah, 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 hallelujah. Ergan tu kasmiyan Jesu, glab tu kasmiyan Jesu, महिमा tu kasmiyan Jesu, वंदन tu kasmiyan Jesu, exaltation tu kasmiyan Jesu, दिनवत्तान tu kasmiyan Jesu, makan kau tu kasmiyan Jesu, मान tu kasmiyan Jesu, वरदाना tu kasmiyan Jesu. Hallelujah, 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 hallelujah. Anashali, anami, aliyah, shirupi, aliyah, strali, aliyah. Anashali, anami, aliyah, shirupi, aliyah, strali, aliyah. Yeshua, Yeshua, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ಸರ್ವೇಶ್ವರ ಸ್ವಾಮಿಯೇ ಪರಿಶುದ್ಧರು 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 ಸೇನೆಗಳ ಸರ್ವೇಶ್ವರ ಸ್ವಾಮಿಯೇ ಪರಿಶುದ್ಧರು ನನ್ನ ದೇವನೇ ನನ್ನ ಪ್ರಭುವೇ ನಿಮಗೆ ಸ್ತೋತ್ರ ಭೂಮಿ ಆಕಾಶ ಉಂಟು ಮಾಡಿದ ಆತನೇ Hallelujah, 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 hallelujah. ಯೇಸುವೇ 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 ಅದ್ಭುತಗಳನ್ನು ಮಾಡುವ ದೇವನೇ ಸ್ತೋತ್ರ ಸೌಖ್ಯದಾಯಕರೇ ಸ್ತೋತ್ರ ಪಾಪ ವಿಮೋಚಕರೇ ಸ್ತೋತ್ರ 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 ತಂದೆ ಸ್ತೋತ್ರ ನನ್ನ ಯೇಸುವೇ ಸ್ತೋತ್ರ ನನ್ನ ಕರ್ತರೇ ಸ್ತೋತ್ರ ನನ್ನ ಪ್ರಭುವೇ Praise the Lord. ಸಮರ್ಪಣೆ ಪ್ರಾರ್ಥನೆ ಒಂದಾಗಲ್ಲ. ಎಲ್ಲ ಚಿಕ್ಕ ಮಕ್ಕಳಿಗೆ ಬಂದಂತಹ ಮಾರಕ ರೋಗಗಳನ್ನು ಯೇಸುವಿನ ಬಳಿ ಸಮರ್ಪಿಸುತ್ತಾ ಒಬ್ಬರಾದರೊಬ್ಬರು ಪ್ರಾರ್ಥಿಸೋಣವೇ. ಅಪ್ಪ ತಂದೆಯೇ ಸ್ತೋತ್ರ ರಾಜ. ಅಪ್ಪ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳು ನಾವು ಮೊರೆ ಇಡ್ತಾ ಇದ್ದೇವೆ ರಾಜ. ಯೇಸುವೇ ಅಪ್ಪ ತಂದೆಯೇ ಪವಿತ್ರಾತ್ಮರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಡುವಂತಹ ದೇವರು ನೀವಾಗಿದ್ದೀರಿ. ಯೇಸುವೇ ಎಷ್ಟೋ ಜನ ಪುಟ್ಟ ಮಕ್ಕಳು ಸ್ವಾಮಿ, ಲೋಕವನ್ನೇ ಅರಿಯದಂತಹ ಮಕ್ಕಳು, ಪಾಪದ ವಾಸನೆ ತಿಳಿಯದ ಮಕ್ಕಳು ಸ್ವಾಮಿ. ಯಾಕೆ ಸ್ವಾಮಿ, ಯಾಕೆ ರಾಜ? ಇದು ಕೇಳಲು ಸಹ ನಮಗೆ ಅರ್ಹತೆ ಇಲ್ಲ ಸ್ವಾಮಿ. ಏಕೆಂದರೆ ಯಾರನ್ನು ಕುರಿತು ಏನು ಯಾವ ಪದ್ಧತಿ ಎಂದು ನೀವು ಮಾತನಾಡ್ತಿದ್ದೀರ ರಾಜ. ಇಷ್ಟವೇ ಎಷ್ಟೋ ಪುಟ್ಟ ಮಕ್ಕಳು 6 ತಿಂಗಳು 3 ತಿಂಗಳಲ್ಲಿಯೇ ಕ್ಯಾನ್ಸರ್ ರೋಗ, ಟ್ಯೂಮರ್ ರೋಗಗಳು, ಮಾರಕವಾದ ರೋಗಗಳು, ಜಾಂಡಿಸ್ ರೋಗಗಳು, ಹೃದಯದಲ್ಲಿ ರಂಧ್ರಗಳು, ಹೊಟ್ಟೆಯಲ್ಲಿ ಶಸ್ತ್ರಚಿಕಿತ್ಸೆಗಳು, ಪುಟ್ಟಮಳು ಹುಟ್ಟಿದ 1 ದಿನಕ್ಕೆ ಸ್ವಾಮಿ ಸ್ವಾಮಿ ಈ ಮಕ್ಕಳ ನೋವು ಯಾರ ಬಳಿ ಸ್ವಾಮಿ ಹೇಳಿಕೊಳ್ಳಲು ಸಾಧ್ಯ? ಈ ಮಕ್ಕಳು ಹೇಗೆ ಪ್ರತಿಕ್ರಿಯಿಸಲು ಸಾಧ್ಯ ಸ್ವಾಮಿ? ನಾವಾದರೂ ತಲೆನೋವು, ಹೊಟ್ಟೆ ನೋವು ಅಥವಾ ಏನೇನೋ ನೋವುಗಳು, ಕೆಮ್ಮು, ಏನು ಅದೆಲ್ಲವನ್ನು ನಾವು ಹೆತ್ತವರಿಗೆ ಎಲ್ಲರಲ್ಲಿ ನಾವು ಹೇಳಿಕೊಳ್ಳುತ್ತೇವೆ ಸ್ವಾಮಿ ದೇವ. ಆದರೆ ಮೂಕ ಮಕ್ಕಳು ಸ್ವಾಮಿ, ಮಾತನಾಡದ ಮಕ್ಕಳು ಸ್ವಾಮಿ, ಬರೇ ಅಳುತ್ತಾ ಇರುತ್ತವೆ ಸ್ವಾಮಿ. ಆ ಅಳುವಿನಲ್ಲಿ ಹೇಗೆ ಅರಿತುಕೊಳ್ಳಲು ಸಾಧ್ಯ ಸ್ವಾಮಿ? ಆ ಪುಟ್ಟ ಸುಗಂಧ ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯಾರ ಪಾಪದವರೆಗೂ, ಯಾವ ದ್ರೋಹದವರೆಗೂ, ಯಾವ ಅನ್ಯಾಯದ ನೆಲೆಗೂ, ಯಾವ ಕಾರಣಕ್ಕಾಗಿಯೋ ಎಂದು ನಾವು ಅರಿಯುವ ಸ್ವಾಮಿ. ಅದೇ ದೊಡ್ಡವರಿಗೆ ಈ ರೋಗಗಳು, ಸಾಂಕ್ರಾಮಿಕ ರೋಗಗಳು, ಈ ಮಾರಕ ರೋಗಗಳು ಬರುವಾಗ ಅವ್ರು ಮಾಡಿದ ಪಾಪಕ್ಕೆ ಸರಿಯಾದ ದಂಡನೆ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಅವನಿಗೆ ಕ್ಯಾನ್ಸರ್ ಬಂತು, ಅದಕ್ಕೆ ಅವನಿಗೆ ಟ್ಯೂಮರ್ ಬಂತು, ಅದಕ್ಕೆ ಅವನಿಗೆ ಇಂತಹ ಮಾರಕ ರೋಗ ಬಂತು, ಕಿಡ್ನಿ ಹೋಯ್ತು, ಹೃದಯಾಘಾತವಾಯಿತು ಎಂಬುದಾಗಿ ನಾವು ತೀರ್ಪಿಡುತ್ತೇವೆ ಸ್ವಾಮಿ. ಎಂತಹ ಕ್ರೂರಿಗಳು ಸ್ವಾಮಿ ನಾವು. ಮನುಷ್ಯನ ಮೇಲೆ ಪರಿಣಾಮ ಬೀರುವಂತ ಪ್ರತಿಯೊಂದು ರೋಗಿಗಳಿಗೂ ಆ ಮನುಷ್ಯನ ತಪ್ಪುಗಳನ್ನ ತೋರಿಸುತ್ತಾ ನಮಗೆ ಗೊತ್ತಿಲ್ಲ ಸ್ವಾಮಿ. ಯಾರೋ ಹೇಳಿದ ಮಾತನ್ನು ಕೇಳಿ ಒಂದು ವ್ಯಕ್ತಿಯನ್ನ ಕೆಟ್ಟವನೆಂದು ತೀರ್ಪು ಕೊಡುತ್ತೇವೆ. ಯಾರೋ ಕೇಳಿದಂತಹ ವಿಷಯಗಳನ್ನ ಇಳಿಸಿಕೊಂಡು ನೋಡದೆ
ಆ ವ್ಯಕ್ತಿಯಲ್ಲಿ ಪರಿಚಯವಿಲ್ಲದಿದ್ದರೂ ಆ ವ್ಯಕ್ತಿಯನ್ನ ಕೆಟ್ಟವನು ಎಂಬ ತೀರ್ಪಿನೊಂದಿಗೆ ಆ ಮಗನನ್ನು ಶಪಿಸುತ್ತೇವೆ, ಆ ಮಕ್ಕಳನ್ನು ಶಪಿಸುತ್ತೇವೆ. ಎಂತ ಕ್ರೂರಿಗಳು ಸ್ವಾಮಿ ನಾವು. ಕಣ್ಣಿನಿಂದ ನೋಡುವುದಿಲ್ಲ ಅಥವಾ ಸ್ವತಃ ಕಿವಿಯಿಂದ ಕೇಳುವುದಿಲ್ಲ, ಶತ್ರುತ್ವದಿಂದ ವೈರಾಗ್ಯದಿಂದ ಯಾರಾದರೂ ಹೇಳಿದರೆ ಅದುವೇ ಸತ್ಯ ಎಂದು ವಿಶ್ವಾಸಿಸುವಂತ ಅಜ್ಞಾನಿಗಳು ನಾವು ಆಗಿದ್ದೇವೆ ಸ್ವಾಮಿ. ಹೀಗಿರುವಾಗ ಆ ಪುಟ್ಟ ಮಕ್ಕಳನ್ನ ಏನೆಂದು ಹೇಳುವುದು ಸ್ವಾಮಿ? ಆ ಪುಟ್ಟ ಮಕ್ಕಳಿಗೆ ಏನೆಂದು ತೀರ್ಪು ಕೊಡಲು ಸಾಧ್ಯ ಸ್ವಾಮಿ? ಸ್ವಾಮಿ, ಆ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅಪ್ಪ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ, ಆ ಸುಗಂಧಮ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಆ ಸುಗಂಧಮ್ಮಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವುಗಳ ನೋವುಗಳನ್ನ ಸಹಿಸುವ ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಒಳ್ಳೆಯ ನಿದ್ರೆಯನ್ನು ಕೊಡಿರಿ ಸ್ವಾಮಿ. ಒಳ್ಳೆಯ ಆರೋಗ್ಯವನ್ನು ಕೊಡಿರಿ ಸ್ವಾಮಿ. ಒಂದೊಂದು ಎತ್ತವರು ತಮ್ಮ ಮಕ್ಕಳನ್ನು ಎದೆಯಲ್ಲಿ ಹಾಕಿಕೊಳ್ಳುತ್ತಾ, ಗೋಳಾಡುತ್ತಾ, ಕೂಗಾಡುತ್ತಾ, ಕಿರಿಚಾಡುತ್ತಾ, ದೇವಾಲಯಗಳಿಗೆ ಹೊತ್ತುಕೊಂಡು ಹೋಗುತ್ತಾ, ಹರಿಕೆಗಳನ್ನು ಮಾಡುತ್ತಾ, ಹಣವಿಲ್ಲದಿದ್ದರೂ ಭಿಕ್ಷೆ ಬೇಡುತ್ತಾ, ಹಗಲು ರಾತ್ರಿ ನಿಮ್ಮ ಮುಂದೆ ಕುಳಿತುಕೊಳ್ಳುತ್ತಾ ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ. ನಾನು ಸಹ ನನ್ನ ಜೀವನದಲ್ಲಿ ನನ್ನ ಮಗನ ಮರಣ ಕೊನೆಯಾವಸ್ಥೆ ಸಂದರ್ಭ ಬರುವಾಗ ನಾನು ಇದೇ ರೀತಿ ಕೂಗಾಡಿ, ಕಿರಿಚಾಡಿ, ಪೇಚಾಡಿದ್ದು ಹೌದು ಸ್ವಾಮಿ. 16 ವರ್ಷಗಳ ಹಿಂದೆ ನನ್ನ ಕಣ್ಣು ಮುಂದೆ ಇದೆ ಸ್ವಾಮಿ. ನನ್ನ ಪ್ರಭುವೆ, ಎಲ್ಲ ಕಂದಮ್ಮಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ಪುಟ್ಟ ಮಕ್ಕಳ ಮೇಲೆ ಕರುಣೆ ತೋರಿರಿ. ಎಷ್ಟೋ ಮಕ್ಕಳು ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. ಎಷ್ಟೋ ಮಕ್ಕಳು ಆಸ್ಪತ್ರೆಗೆ ಹೋಗಲು ಸಹ ಸಾಧ್ಯವಾಗದೆ ಮನೆಯಲ್ಲಿದ್ದಾರೆ. ಎಷ್ಟೋ ಮಕ್ಕಳು ಶವವಾಗಿ ಮನೆಯಲ್ಲಿದ್ದಾರೆ. ಇವೆಲ್ಲವೂ ಈಗ ನನ್ನ ಕಣ್ಣುಗಳು ನೋಡುವಂತೆ ನೀವು ಮಾಡಿದ್ದೀರಿ ಸ್ವಾಮಿ. ಸ್ವಾಮಿ, ಈ ಯಾತನೆಗಳು ಎಷ್ಟು ಕಠಿಣವಾದದ್ದು ಎಂಬುದನ್ನು ನೀವು ನಮಗೆ ಮನಗಣಿಸಿದ್ದೀರಿ ಸ್ವಾಮಿ. ಇಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಕೇವಲ ನಮಗಾಗಿ ಮಾತ್ರ ತಿಂದು ಕುಡಿದು ಮೋಜು ಮಾಡಿ ಹಬ್ಬ ಮಾಡಿ ಸ್ವಾಮಿ, ನಮ್ಮದೇ ಆದಂತಹ ಹೊರನೋಟಗಳಿಗಾಗಿ ಜೀವಿಸುವ ನಾವು ಸಿದವರನ್ನು ನೋಡದೆ, ರೋಗಿಗಳನ್ನು ನೋಡದೆ, ವಸ್ತ್ರವನ್ನು ಇಲ್ಲದವರನ್ನು ನೋಡದೆ, ದಾರಿದ್ರ್ಯರನ್ನು ನೋಡದೆ, ನಮ್ಮನ್ನೇ ನೋಡಿ ನನ್ನ ಬಳಿ ಇಲ್ಲ ಎಂದು ಹೇಳುವಂತಹ ಮೂರ್ಖ ಜನರು ನಾವಾಗಿದ್ದೇವೆ ಸ್ವಾಮಿ. ಯೇಸುವೇ, ಈ ಬೆಳಗಿನ ಸುಪ್ರಭಾತದಲ್ಲಿ ಕುಳಿತಿದ್ದೇವೆ ರಾಜ. ಆ ಎಲ್ಲ ಕಂದಮ್ಮಗಳನ್ನ ಆಶೀರ್ವದಿಸಿರಿ. ಎಲ್ಲ ಪುಟ್ಟ ಮಕ್ಕಳನ್ನ, ಅವರು ಭುಜಿಸುವ ಆಹಾರಗಳನ್ನ, ಕುಡಿಯುವ ಹಾಲನ್ನ, ತೆಗೆದುಕೊಳ್ಳುವ ಔಷಧಿಗಳನ್ನ ಆಶೀರ್ವದಿಸಿರಿ. ಆ ಮಕ್ಕಳ ಕೂಗು ನಿಮ್ಮ ಮುಂದೆ ಸ್ವಾಮಿ. ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯೇನು ಕಿವಿಡೋ ಎಂದು ಹೇಳಿದ್ದೀರಿ ಸ್ವಾಮಿ. ಆ ಮಗುವಿನ ಶಬ್ದ ನಿಮಗೆ ಮಾತ್ರ ಗೊತ್ತು ಸ್ವಾಮಿ. ನೀವು ಕಿವಿಡಲ್ಲ ಸ್ವಾಮಿ, ಸದುತ್ತರನ್ನು ಕೊಡುತ್ತೀರಿ ಸ್ವಾಮಿ. ಸ್ವಾಮಿ, ನೋವನ್ನು ಸಹಿಸಲಾಗದ ಮಾರಕವಾದ ರೋಗಗಳಿಂದಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಬ್ಬಾ, ನಿಮ್ಮ ಪಾದ ಚರಣವನ್ನು ಹಿಡಿದು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಸ್ವಾಮಿ, ನಿಮ್ಮ ಚಿತ್ತವಿದ್ರೆ ಬೇಗ ಆ ಮಕ್ಕಳನ್ನ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಸ್ವಾಮಿ. ಏಕೆಂದ್ರೆ ಅವರು ನಿಮ್ಮ ಸ್ವರ್ಗದಲ್ಲಿ ಸ್ವಾಮಿ, ಸ್ವರ್ಗ ರಾಜ್ಯದಲ್ಲಿ ದೂತರಾಗಿ ಮಿನುಗುವ ತಾರೆಗಳಾಗಿದ್ದಾರೆ ರಾಜ. ಆ ಮರಣದಂತ ಎಲ್ಲ ಮಕ್ಕಳು ದೇವದೂತರುಗಳಾಗಿ, ಶರೂಬಿಗಳಾಗಿ ನಿಮ್ಮ ಮುಂದೆ ಸ್ತುತಿಸುವಂತ, ಆರಾಧಿಸುವ ಮಕ್ಕಳಾಗುತ್ತಾರೆ ರಾಜ. ಎಲ್ಲ ಮಕ್ಕಳನ್ನು ನಿಮ್ಮ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಒಳ್ಳೆಯ ಮರಣವನ್ನು ಕೊಡಿ ರಾಜ. ಹಾಗೆಯೇ ಆ ಎತ್ತಂತಹ ತಂದೆ ತಾಯಿಂದಿರನ್ನ ಅನುಗ್ರಹಿಸಿದ ಅವರ ನೋವು, ಅವರ ವೇದನೆ, ಅವರ ಭಾರ, ಅವರ ಗಾಯ, ಅವರ ಹೋರಾಟ, ಅವರ ಕಣ್ಣೀರು, ಅವರ ದುಃಖ ಹೇಳಲಾರದು ಸ್ವಾಮಿ. ಕರುಣಿಸಿ ಸ್ವಾಮಿ. ಎಲ್ಲ ಮಕ್ಕಳು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನನಗೆ ಕೋಟಿ ಅನುಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ನನ್ನ ರಾಜ್ಯಾಧಿರಾಜನೇ, ಇಡೀ ವಿಶ್ವದಲ್ಲಿಂದ ಎಲ್ಲ ಪುಟ್ಟ ಮಕ್ಕಳಿಗೆ ಬಂದಂತಹ ಮಾರಕವಾದ ರೋಗವನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ್ಯ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಎಲ್ಲ ಪುಟ್ಟ ಮಕ್ಕಳಿರುವಂತಹ ಮಾರಕ ರೋಗಗಳನ್ನು ಸ್ವಾಮಿ ತೊಳೆದು ಶುದ್ಧೀಕರಿಸು ರಾಜ್ಯ. ಅಪಾಯಿಸುವೆ. ಹೌದು ಸ್ವಾಮಿ, ಈ ಪುಟ್ಟ ಮಕ್ಕಳು ರಾಜ್ಯ ಲೋಕವನ್ನೇ ಅರಿಯದಂತ ಮಕ್ಕಳು ಸ್ವಾಮಿ
ತಾಯಿಯ ಗರ್ಭದಲ್ಲೇ ಸ್ವಾಮಿ ಈ ಮಾರಕ ರೋಗಗಳನ್ನು ಅನುಭವಿಸುತ್ತಿರುವಂತ ಮಕ್ಕಳು ರಾಜ, ಅಂತ ಮಕ್ಕಳ ಮೇಲಿನ ಕರುಣೆ ಹಿಡಿದು ಬರಲಿ ಸ್ವಾಮಿ. ನಮ್ಮ ನೆರೆಯವರಲ್ಲಿರಬಹುದು, ಈಗ ಸ್ವಾಮಿ ನಮ್ಮ ರಕ್ತ ಸಂಬಂಧದಲ್ಲಿರಬಹುದು, ನಮ್ಮ ಅಕ್ಕ ಪಕ್ಕದಲ್ಲಿರುವಂತ ಇರಬಹುದು, ನನ್ನ ಸ್ವರ್ಗೀಯಾತ್ಮ ಪ್ರಾರ್ಥನಾ ತಂಡದಲ್ಲಿರಬಹುದು ಸ್ವಾಮಿ. ಈ ರೀತಿ ಇರುವಂತಹ ಮಾರಕ ರೋಗದಿಂದ ನರಳುತ್ತಿರುವಂತ ಆ ಪುಟ್ಟ ಮಕ್ಕಳ ಮೇಲೆ ಕರುಣೆ ರಾಜ. ಅಪಾಯಸ್ವಿನ ಅರಿಯದಂತ ಮಕ್ಕಳು ಸ್ವಾಮಿ, ಆ ಮಕ್ಕಳು ಸ್ವಾಮಿ ನೋವುಗಳನ್ನು ಸಹಿಸಿಕೊಳ್ಳಲಾಗದೆ ಸ್ವಾಮಿ ಹಗಲು ರಾತ್ರಿ ರಾಜ್ಯ ಗೋಳಾಡುತ್ತಿರುವಂತಹ ಈ ಮಕ್ಕಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಸ್ವಾಮಿ. ಸ್ವಾಮಿ ಯೇಸುವೆ, ನಿನ್ನ ಪವಿತ್ರ ಆತ್ಮರ ರಕ್ತದಿಂದ ಒಂದು ತೊಟ್ಟು ರಕ್ತದಿಂದ ಆ ಮಕ್ಕಳ ರೋಗವನ್ನು ಸ್ವೀಕರಿಸಪಡಲಿ ರಾಜ್ಯ. ಅಪಾಯಸ್ವಿಯ ತಂದೆ ತಾಯಿಯ ಯಾತನೆ ನೋವುಗಳನ್ನು ಸ್ವಾಮಿ ಏನತ್ತಿರುವುದು ರಾಜ್ಯ. ಮಕ್ಕಳಿಗಾಗಿ ಹಗಲು ರಾತ್ರಿ ಕಣ್ಣೀರಿಂದ ಪ್ರಾರ್ಥಿಸುವಂತ ಮಕ್ಕಳು, ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಿರುವಂತಹ ಮಕ್ಕಳ ಸ್ವಾಮಿ, ಅಪಾಯಸ್ವಿಯ ಮಕ್ಕಳ ಮೇಲಿನ ಕರುಣೆಯದೇ ಇಳಿದು ಬರಲಿ ರಾಜ. ನಿನ್ನ ಹೊರತು ಬೇರೆ ಯಾರಿಂದಲೂ ಗುಣಪಡಿಸಲು ಸಾಧ್ಯವಿಲ್ಲ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯರು ನೀನು ರಾಜ, ಎಲ್ಲಕ್ಕೂ ಔಷಧಿ ನಿನ್ನ ಸ್ವಾಮಿ. ಒಂದು ಮಾತು ನುಡಿದರೆ ಸ್ವಾಮಿ ಆ ಮಕ್ಕಳು ಸ್ವಸ್ಥರಾಗುತ್ತಾರೆ ದೇವಾ. ನಿನ್ನ ಪ್ರೀತಿಯ ಹಸ್ತದಿಂದ ಮಕ್ಕಳನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ಸ್ಪರ್ಶಿಸಿ ರಾಜ್ಯ. ಅಪಾಯಸ್ವೆ ಪ್ರತಿಯೊಂದು ಮಕ್ಕಳು ಪ್ರಾರ್ಥಿಸುವಾಗ ಮಾರಕ ರೋಗಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುಗಡೆ ಹೊಂದಲಿ ರಾಜ್ಯ. ಅಪಾಯಸ್ವೆ ಹಗಲು ರಾತ್ರಿ ಸ್ವಾಮಿ ಆ ಮಕ್ಕಳ ಗೋಳಾಟ, ಆ ಮಕ್ಕಳ ನೋವುಗಳು ರಾಜ್ಯ, ಆಸ್ಪತ್ರೆಗಳಲ್ಲಿ ಸ್ವಾಮಿ ಮಕ್ಕಳು ಪಡುತ್ತಿರುವಂತ ಯಾತನೆ, ಅವರು ಕೊಡುವಂತ ಇಂಜೆಕ್ಷನ್ಗಳು ಮಾತ್ರೆಗಳು ಸ್ವಾಮಿ ನಿನ್ನ ರಕ್ತವಾಗಿ ಮಕ್ಕಳ ಶರೀರದಲ್ಲಿ ಮಾರ್ಪಡಲೊಂದಲೇ ರಾಜ್ಯ. ಆ ವೈದ್ಯರಿಗೆ ಜ್ಞಾನವನ್ನು ಅನುಗ್ರಹಿಸಿ ಕೊಡು ಸ್ವಾಮಿ. ಈ ರೋಗಕ್ಕೆ ಯಾವ ಔಷಧಿ ಕೊಡಬೇಕೆಂಬ ಕೃಪೆ ನಿನ್ನಿಂದ ತುಂಬಲ್ಪಡಲಿ ರಾಜ್ಯ. ವೈದ್ಯನ ಹಾಗೆ ಹಾಸ್ಪಿಟ್ಲಿಗೆ ಬೆಳಗಿನ ಸಮಯದಲ್ಲಿ ಬನ್ನಿ ಸ್ವಾಮಿ. ಈ ಅಪಾಯಸ್ವಿ ವೈದ್ಯರು ಹೇಳಿರಬಹುದು ಸ್ವಾಮಿ ಮಕ್ಕಳು ಬದುಕುವುದಿಲ್ಲ, ಮಗನು ಬದುಕುವುದಿಲ್ಲ ಎಂದು. ಆದರೆ ಸ್ವಾಮಿ ಯಾಯಿರನ ಮನೆಗೆ ಬಂದಂತ ದೇವರು ನೀನಲ್ಲ ರಾಜ್ಯ. ಸತ್ತ ಲಾಜರನಿಗೆ ಜೀವ ಕೊಟ್ಟಂತ ದೇವನು ನೀನಲ್ಲವ ಸ್ವಾಮಿ. ಆ ಮಕ್ಕಳನ್ನು ಸ್ಪರ್ಶಿಸು ರಾಜ. ನಿನ್ನ ಚಿತ್ತದಂತೆ ಸ್ವಾಮಿ ಆ ಮಕ್ಕಳ ರೋಗವು ಗುಣವೊಂದಲಿ ಸ್ವಾಮಿ. ನಮ್ಮಿಂದ ಏನು ಸಾಧ್ಯವಿಲ್ಲ ಸ್ವಾಮಿ. ಒಂದೊಂದು ಪ್ರಾರ್ಥನೆಗಳು ಮಾತ್ರ ನಿನ್ನಲ್ಲಿ ಸ್ವಾಮಿ ಸನ್ನಿಧಾನದಲ್ಲಿ ಸೇರುವಾಗ ಆ ಪ್ರಾರ್ಥನೆಗೆ ಸಂತನ್ನು ಕೊಡುವಂತ ದೇವರಾಗಿದೆ ರಾಜ. ಎಷ್ಟು ಆದಿ ಬೀದಿಗಳಲ್ಲಿ ಸ್ವಾಮಿ, ರೈಲ್ವೆ ಸ್ಟೇಷನ್ಗಳಲ್ಲಿಯೋ, ಅನಾಥಾಶ್ರಮಗಳಲ್ಲಿಯೋ ಇದ್ದಾರೆ ರಾಜ್ಯ. ವೃದ್ಧಾಶ್ರಮಗಳಲ್ಲಿ ಸ್ವಾಮಿ ಈ ಮಕ್ಕಳು ನೋವುಗಳಿಂದ ನರಳುತ್ತಿದ್ದಾರಪ್ಪ. ಆ ಮಕ್ಕಳಿಗೆ ಏನು ಸುಸುಸೆ ಇಲ್ಲದೆ ಸ್ವಾಮಿ, ಒಂದು ಮಾತ್ರೆಯನ್ನು ಕೊಡಿಸಲಾಗದೆ ಅಸಾಧ್ಯವಾದಂತ ಮಕ್ಕಳು ರಾಜ್ಯ. ನಮಗೆ ಯಾರು ಇಲ್ಲ, ದಿಕ್ಕಿಲ್ಲ, ನಾವು ಅನಾಥರು, ನಾವು ಯಾರಿಗೂ ಬೇಡವರಾದವರು. ಈ ರೋಗಕ್ಕೆ ನಮಗೆ ಎಲ್ಲಿದೆ ಔಷಧಿ, ನಮಗೆ ಔಷಧಿ ಕೊಡಲು ಸಹ ಸಾಧ್ಯವಿಲ್ಲ ಎಂದು ನರಳುತ್ತಿರುವಂತ ಎಲ್ಲ ಮಕ್ಕಳ ಮೇಲೆ ಈ ಬೆಳಗಿನ ಸಮಯದಲ್ಲಿ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ಅಪಾಯಸ್ವೆ ಆ ಮೆದುಳುಗಳನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲ ಟ್ಯೂಮರ್ಗಳು ನಿನ್ನ ನಾಮದಲ್ಲಿ ಮುರಿದು ಬಿಡಲಿ ದೇವಾ. ಅಪಾಯಸ್ಯ ಹೃದಯದಲ್ಲಿರುವಂತ ಎಲ್ಲ ನೋವುಗಳು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ನೀಗಿ ಹೋಗಲಿ ಸ್ವಾಮಿ. ಆ ಹೊಟ್ಟೆಲಿರುವಂತಹ ಎಲ್ಲಾ ಸ್ವಾಮಿ ಒಂದೊಂದು ನರನಾಡಿಗಳು, ಮಾಂಸಖಂಡಗಳಿಂದ ಶಕ್ತಿಯುತವಾಗಿ ಮಾರ್ಪಡಲಿ ರಾಜ್ಯ. ಒಣ ಎಲುಬುಗಳಿಗೆ ಶ್ವಾಸ ಕೊಟ್ಟಂತ ದೇವರು ನೀನು ಸ್ವಾಮಿ. ಎಲ್ಲ ನರನಾಡಿಗಳು, ಎಲುಬುಗಳು ಶಕ್ತಿಯುತವಾಗಿ ಮಾರ್ಪಡಲಿ ಸ್ವಾಮಿ. ನಿನ್ನ ರಕ್ತದಿಂದ ಆ ಮಕ್ಕಳನ್ನು ತೊಳೆದು ಶುದ್ಧೀಕರಿಸಲ್ಪಡಲಿ. ಆ ಮಕ್ಕಳು ಅನೇಕರಿಗೆ ಸಾಕ್ಷಿ ಇರುವಂತೆ, ಅನೇಕರಲ್ಲಿ ಸ್ವಾಮಿ ನಿನ್ನ ಸೇವೆ ಮಾಡುವಂತ ಮಕ್ಕಳಾಗಿ ಮಾರ್ಪಡಿಸಿ ರಾಜ್ಯ. ಇವತ್ತು ಸ್ವಾಮಿ ನಮ್ಮ ವಿಚಾರಣೆ ಇರಬಹುದು ಸ್ವಾಮಿ, ಅಂತಹ ಮಾರಕವಾದ ರೋಗದಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಕರಲ್ಲಿ ಎಪ್ಪಿಸಿಕೊಡುತ್ತಾ ಇಡೀ ವಿಶ್ವದಿರುವಂತ ಎಲ್ಲಾ ಮಾರಕವಾದ ರೋಗಗಳಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಪಾಲಿಸಿಕೊಡು ರಾಜ್ಯ. ಅಪಾಯಸ್ವೆ ನಾವು ತೀರ್ಪು ಮಾಡಿರಬಹುದು ಸ್ವಾಮಿ. ಅವರ ತಂದೆ ತಾಯಿ ಪಾಪಗಳು, ಪೂರ್ವಿಕರ ಪಾಪ ಶಾಪಗಳು, ತಲೆಮಾರು ಬಂದ ಪಾಪ ಶಾಪಗಳಿಂದ ಸ್ವಾಮಿ ತೀರ್ಪುಗಳು ನಾವು ಯಾರು ಯೋಗ್ಯರಲ್ಲ ಸ್ವಾಮಿ. ಅಪಾಯಸ್ವೆ ನಿನ್ನ ಚಿತ್ತವಿದ್ದರೆ ಅದನ್ನು ಸಹಿಸುವಂತ ಶಕ್ತಿಯನ್ನು ಪಾಲಿಸಿಕೊಟ್ಟು, ಅಪಾಯಸ್ವೆ ನಿನ್ನ ಚಿತ್ತವಿದ್ದರೆ ಆ ಮಕ್ಕಳಿಗೆ ಒಳ್ಳೆ ಮರಣವನ್ನು ಪಾಲಿಸಿಕೊಟ್ಟು, ಸ್ವರ್ಗದಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸಿ ನಮಗಾಗಿ ಪ್ರಾರ್ಥಿಸುವಂತೆ ಮಕ್ಕಳನ್ನು ಮಾರ್ಪಡಿಸಿದ್ದೇವಾ. ಅಪಾಯಸ್ವೆ ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ ಸ್ವಾಮಿ ಇಂತಹ ಮಾರಕ ರೋಗಗಳು ಬಂದಂತ ಒಂದೊಂದು ಕ್ಷಣಗಳನ್ನು ಸ್ವಾಮಿ ಜಯಿಸುವಂತ ಶಕ್ತಿ ಕೊಟ್ಟಂತೆ ಪ್ರತಿಯೊಂದು ಮಕ್ಕಳಿಗೆ ಜಯಿಸುವಂತ ಶಕ್ತಿಯನ್ನು ಅನುಗ್ರಹಿಸಿ ಕೊಡಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಎಲ್ಲವನ್ನು ಹೊಂದಿಕೊಂಡಿದ್ದೇನೆ. ಅಮ್ಮ ಪರಿಶುದ್ಧ ಪೂಜಾ ಕನ್ಯಾ ಮರಿಯಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಸದಾ ನಿಮ್ಮಲ್ಲಿ ಮಕ್ಕಳು ಪ್ರಾರ್ಥಿಸುವಾಗ ಆ ಮಕ್ಕಳ ಕೋರಿಕೆ ಬೇಡಿಕೆಗಳನ್ನು ನೀಗಿಸಿ ಆ ಮಕ್ಕಳ ಮಾರಕ ರೋಗದಿಂದ ಬಿಡುಗಡೆನ ನಿಮ್ಮ ಪ್ರಿಯ ಪುತ್ರರಲ್ಲಿ ಬೇಡಿ ಪಡೆದುಕೊಡಿರಿ ಎಂದು ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, 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 ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಅಪ್ಪ ತಂದೆಯ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ
ನಿನ್ನೊಂದಿಗೆ ಒಂದಾಗಿಸಿದೆಯಲ್ಲ ಸ್ವಾಮಿ, ಅದಕ್ಕೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ಇಡೀ ವಿಶ್ವದಲ್ಲಿ ಸ್ವಾಮಿ ಮಾರಕ ರೋಗಗಳಿಂದ ನರಳುತ್ತಿರುವಂತಹ ಪ್ರತಿಯೊಂದು ಸಣ್ಣ ಮಕ್ಕಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಆ ಮಕ್ಕಳ ಮೇಲೆ ಕರುಣೆಯಾಗಿರಿ ರಾಜ. ಆ ಮಕ್ಕಳನ್ನು ಮುಟ್ಟಿರಿ ರಾಜ. ನಿನ್ನ ಅದ್ಭುತವಾದ ಕರಗಳು ಸ್ವಾಮಿ ಆ ಮಾರಕ ಕಾಯಿಲೆಗಳಿಂದ ನರಳುತ್ತಿರುವಂತಹ ಮಕ್ಕಳ ಮೇಲೆ ಸ್ಪರ್ಶಿಸಲಿ ರಾಜ. ಅಪ್ಪ ರಾಜ, ಮುತ್ತು ರಾಜ, ಅವರನ್ನು ಗುಣಪಡಿಸು ರಾಜ. ಅಪ್ಪ ತಂದೆ, ಆ ಮಕ್ಕಳು ಏನೂ ತಿಳಿಯದಂತ ಮಕ್ಕಳು ಸ್ವಾಮಿ, ಆ ಮಕ್ಕಳಿಗೆ ಏನು ಅರಿಯದ ಮಕ್ಕಳು ಸ್ವಾಮಿ. ಅಪ್ಪ ತಂದೆ, ಯಾವುದೋ ಅಪ್ಪ ತಂದೆಯ ಕಾಯಿಲೆಗಳು ಆ ಮಕ್ಕಳನ್ನು ಮುಟ್ಟಿವೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳನ್ನು ಆ ಮಾರಕ ಕಾಯಿಲೆಗಳನ್ನು ಬಿಡುಗಡೆಗೊಳಿಸು ರಾಜ. ಅಪ್ಪ ತಂದೆಯೇ, ಆ ನೋವನ್ನು ತಡೆಯಲಾರದೆ ಸ್ವಾಮಿ ದಿನಂಪ್ರತಿ ಬೆಳಗಿನಿಂದ ಸಂಜೆವರೆಗೂ ರಾತ್ರಿ ಎಲ್ಲ ಅಳುತ್ತಾ ಇರುತ್ತವೆ ಸ್ವಾಮಿ. ಅವು ಏನಾಗಿದೆ ಎಂದು ನಮಗೂ ಅರ್ಥವಾಗುವುದಿಲ್ಲ, ಹಾಗೂ ಅವುಗಳಿಗೆ ಸಹಿಸಿಕೊಳ್ಳುವಂತ ಶಕ್ತಿಯೂ ಆ ಮಕ್ಕಳಿಗೆ ಇರುವುದಿಲ್ಲ ಸ್ವಾಮಿ. ಬಾಯಿ ಬಿಟ್ಟು ಹೇಳಿಕೊಳ್ಳುವಂತ ಶಕ್ತಿಯೂ ಆ ಮಕ್ಕಳಿಗೆ ಇರುವುದಿಲ್ಲ ಸ್ವಾಮಿ. ಅಪ್ಪ ತಂದೆಗೆ ಶಿಕ್ಷಿಸಬೇಡ ರಾಜ. ಅವರನ್ನ ಆ ಮಕ್ಕಳನ್ನು ಆಶೀರ್ವದಿಸು ರಾಜ. ಆ ಮಕ್ಕಳ ಮೇಲೆ ಕರುಣೆ ಇಡು ರಾಜ. ಆ ಮಕ್ಕಳ ಮೊರೆಯನ್ನು ಆಲಿಸು ರಾಜ. ಅಪ್ಪ ತಂದೆ, ನಿನಗೆ ಸಮರ್ಪಿಸುತ್ತಿರುವಾಗ ನೀನು ಅದ್ಭುತಗಳನ್ನು ಮಾಡುವಂತಹ ದೇವರು ರಾಜ. ಅದ್ಭುತಗಳನ್ನು ನಡೆಸುವಂತಹ ಶಕ್ತನು ನೀನೊಬ್ಬನೇ ರಾಜ. ಅಪ್ಪ ತಂದೆ, ಅದನ್ನು ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವಾಗ ಆ ಮಕ್ಕಳ ಮೇಲೆ ಕರುಣೆ ತೋರು ರಾಜ. ಹೌದು ಸ್ವಾಮಿ, ನಾವು ಹೇಳುವುದುಂಟು ಸ್ವಾಮಿ, ನೀನು ಮಾಡಿದ ಪಾಪಗಳು ನಿನ್ನ ಮಕ್ಕಳನ್ನು ಕಾಡುತ್ತಿವೆ ಎಂದು ನಾವು ಅನೇಕ ಬಾರಿ ಹೇಳುವುದು ನಿಜ ಸ್ವಾಮಿ. ಹೌದು ಸ್ವಾಮಿ, ನಮ್ಮೆಲ್ಲರ ಪಾಪಗಳ ಪರಿಹಾರ ನಮಗೆ ಇರಲಿ ಸ್ವಾಮಿ, ಆದರೆ ಮಕ್ಕಳಿಗೆ ಬೇಡ ಸ್ವಾಮಿ. ಅಪ್ಪ ತಂದೆಯ ಮಕ್ಕಳ ಮೇಲೆ ಕರುಣೆ ಆಗಿರು ರಾಜ. ಅಪ್ಪ ತಂದೆಗೆ ಎಷ್ಟೋ ಮಕ್ಕಳು ಸ್ವಾಮಿ ಐಸಿಯುನಲ್ಲಿ ಇದ್ದಾರೆ ಸ್ವಾಮಿ, ಮನೆಗಳಲ್ಲೇ ಇದ್ದಾರೆ ಸ್ವಾಮಿ. ಅಪ್ಪ ತಂದೆ, ಮಕ್ಕಳನ್ನು ತೋರಿಸಿಕೊಳ್ಳಲು ಆಸ್ಪತ್ರೆಗೆ ಸೇರಿಸಲು ಆಗದೇ ಇರುವಂತಹ ತಂದೆ ತಾಯಿಗಳು ಇದ್ದಾರೆ ಸ್ವಾಮಿ. ಆದರೆ ಸ್ವಾಮಿ, ಆ ಮಕ್ಕಳು ನರಳಾಟ ಹೇಳತೀರದು ರಾಜ. ಅಪ್ಪ ತಂದೆ, ಎಲ್ಲಾ ಕಡೆ ಇರುವಂತಹ ನಮ್ಮ ವಿಚಾರಣೆಯಲ್ಲೇ ಆಗಲಿ ಅಥವಾ ನಮ್ಮ ಬಂಧು ಮಿತ್ರರಲ್ಲೇ ಆಗಲಿ, ನಮ್ಮ ಕುಟುಂಬದವರೇ ಆಗಲಿ ಸ್ವಾಮಿ, ಎಲ್ಲೇ ಇದ್ದರು ಸ್ವಾಮಿ ಮಕ್ಕಳು ನಿನ್ನ ಮಕ್ಕಳಲ್ಲವೇ ಸ್ವಾಮಿ. ನೀನು ಹೇಳಿದೆಯೇ ಸ್ವಾಮಿ, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಎಂದು. ಹೌದು ಸ್ವಾಮಿ, ಆ ಚಿಕ್ಕ ಮಕ್ಕಳು ಸ್ವಾಮಿ ನಿನ್ನ ಮಕ್ಕಳು ಸ್ವಾಮಿ, ನೀನು ಪ್ರೀತಿಸುವಂತಹ ಮಕ್ಕಳು ಸ್ವಾಮಿ. ಅಪ್ಪ ತಂದೆಯೇ, ನಾವು ನಿಮ್ಮ ಮಕ್ಕಳ ನರಳಾಟವನ್ನು ನೋಡಲಾರದೆ ಸ್ವಾಮಿ ಎಷ್ಟೋ ತಂದೆ ತಾಯಿಗಳು ಅಯ್ಯೋ ನನ್ನ ಮಕ್ಕಳಿಗೆ ಈಗಾಗಿದೆಯಲ್ಲ ಎಂದು ಎಷ್ಟೋ ತಂದೆ ತಾಯಿಗಳು ಕೊರಗುತ್ತಿದ್ದಾರೆ ರಾಜ. ಅಪ್ಪ ತಂದೆಯ ಮಕ್ಕಳ ಮೇಲೆ ಕರುಣೆಯಾಗಿರು, ಕೈ ಬಿಡಬೇಡ ರಾಜ. ಆ ಮಕ್ಕಳನ್ನು ರಕ್ಷಿಸು ರಾಜ. ಅಪ್ಪ, ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಮೂಲಕ ಪ್ರತಿಯೊಂದು ಅಂಗಾಂಗಗಳು ಸ್ವಾಮಿ ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಸ್ವಾಮಿ, ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳು ರಾಜ. ಆ ಮಕ್ಕಳನ್ನು ಸ್ಪರ್ಶಿಸು ರಾಜ. ಅಪ್ಪ ತಂದೆ, ನಿನ್ನ ಕೈಗಳು ಅಷ್ಟೊಂದು ಅದ್ಭುತವಾಗಿವೆ ಸ್ವಾಮಿ. ನಿನ್ನ ಕೈಗಳನ್ನು ಚಾಚು ರಾಜ. ನೀನೊಬ್ಬನಿಗೆ ಸಾಧ್ಯ ರಾಜ. ನಮ್ಮ ಮಕ್ಕಳನ್ನು ಗುಣಪಡಿಸುವಂತ ಶಕ್ತಿ ನೀನೊಬ್ಬನಿಗೆ ಇದೆ ರಾಜ. ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ರಾಜನು ನೀನೊಬ್ಬನೇ ರಾಜ. ಅಪ್ಪ ತಂದೆ, ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆ ಮಕ್ಕಳ ಮೇಲೆ ಕರುಣೆ ತೋರು, ಆ ಮಕ್ಕಳನ್ನು ಆಶೀರ್ವದಿಸು, ಆ ಮಕ್ಕಳನ್ನು ಅನುಗ್ರಹಿಸು ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಆರಾಧನೆ ತಂದೆ, ಆರಾಧನೆ ಹೆಸರು, ಆರಾಧನೆ ತ್ರಿಯೇಕ ದೇವರೇ. ಅಪ್ಪ ತಂದೆ, ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವವರನ್ನು ನಮ್ಮೆಲ್ಲರಿಗೆ ಕರುಣಿಸಬೇಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಮಾರಕವಾದ ರೋಗದಿಂದ ನರಳುತ್ತಿರುವ ಎಲ್ಲ ಮುದ್ದು ಕಂದಮ್ಮಗಳನ್ನು ನಿಮ್ಮ ಪರಿಶುದ್ಧವಾದ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಮಾರಕವಾದ ರೋಗದಿಂದ ಅಪ್ಪ ತತ್ತರಿಸಿ ಹೋಗುತ್ತಾ ಇದ್ದಾರೆ ಸ್ವಾಮಿ. ಆ ರೋಗವನ್ನು ಆ ಮಕ್ಕಳ ತಡಿಲಿಕ್ಕಾಗದೆ ಕಿರುಚಾಡಿ ಕೂಗಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ, ನಿಮ್ಮ ಪರಿಶುದ್ಧವಾದ ರಕ್ತವು ಆಶೀರ್ವಾದವು ಆ ಮಕ್ಕಳ ಮೇಲೆ ಹೂಮಳೆಗೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ಕರೆಗಳಿಂದ ಆ ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ. ಅಪ್ಪ, ಆ ಮಕ್ಕಳ ರೋಗಗಳನ್ನು ಸೌಖ್ಯಗೊಳಿಸಿರಿ ರಾಜ. ಆ ಮಕ್ಕಳ ಕೂಗಾಟವು ನಿಮ್ಮ ಸನ್ನಿಧಾನಕ್ಕೆ ಧೂಪದಂತೆ ಬರಲಿ ರಾಜ. ಅಪ್ಪ, ಆ ಮಕ್ಕಳನ್ನು ಆಶೀರ್ವದಿಸಿರಿ, ಆ ಕಾಯಿಲೆಯನ್ನು ಸಂಪೂರ್ಣವಾಗಿ ವಾಸಿ ಮಾಡಿರಿ ಸ್ವಾಮಿ. ಅಪ್ಪ, ಈ ಚಿಕ್ಕ ವಯಸ್ಸಿನಲ್ಲಿ ಈ ಲೋಕವನ್ನು ಅರಿಯದ ಮಕ್ಕಳು ಸ್ವಾಮಿ, ಅಪ್ಪ, ಆ ಮಕ್ಕಳು ಈ ಕಾಯಿಲೆಗಳಿಂದ ನರಳುತ್ತಾ ಇದ್ದೇವೆ ರಾಜ. ಆ ಪುಟ್ಟ ಕಂದಮ್ಮಗಳನ್ನು ಆಶೀರ್ವದಿಸಿರಿ ರಾಜ. ಹೆಸರೇ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಎಷ್ಟೋ ಮಕ್ಕಳು ಅಪ್ಪ ಕ್ಯಾನ್ಸರ್ ರೋಗದಿಂದ, ಅಪ್ಪ ಹೃದಯ ಕಾಯಿಲೆ ರೋಗದಿಂದ
ಐಸಿಯುನಲ್ಲಿ ಇಂಟರ್ನೆಟ್ಗಳು ಎಷ್ಟೋ ಮಕ್ಕಳು ರೋಗದಿಂದ ಚಿತ್ರಹಿಂಸೆಗೊಳ್ತಾ ಇದ್ದಾರೆ ಸ್ವಾಮಿ. ಆ ರೋಗವನ್ನು ತಡೆಯಲಿಕ್ಕಾಗದೆ ಅಪ್ಪ ನರಳುತ್ತಾ ಇದ್ದಾರೆ ಆ ಪುಟ್ಟ ಕಂದಮ್ಮಗಳು. ಇಸುವೆ ಆ ಮಕ್ಕಳನ್ನು ಆಶೀರ್ವದಿಸಿರಿ, ಕರುಣೆ ತೋರಿರಿ ಸ್ವಾಮಿ. ಇಸುವೆ ಆ ಮಕ್ಕಳು ತಗೋ ಒಂದೊಂದು ಟಾಬ್ಲೆಟ್ಸ್ಗಳಲ್ಲಿ ಇಸುವೆ ನಿಮ್ಮ ಪರಿಶುದ್ಧವಾದ ರಕ್ತವು ಹಿಡಿದು ಬರಲಿ ಸ್ವಾಮಿ. ಅಪ್ಪ ಆ ಮಕ್ಕಳು ಸೇವಿಸುವ ಅನ್ನಪಾನಗಳಲ್ಲಿ ನಿಮ್ಮ ಪರಿಶುದ್ಧ ರಕ್ತವಾಗಿ ಮಾರ್ಪಾಡಲಿ ರಜ. ಅಪ್ಪ ಆ ಮಕ್ಕಳು ಸೇವಿಸುವ ಪ್ರತಿಯೊಂದು ಆಶೀರ್ವದಿಸಿರಿ ರಜ. ಆ ಮಕ್ಕಳು ಸೇವಿಸುವ ಪರಿಶುದ್ಧ ರಕ್ತವಾಗಿ ಮಾರ್ಪಡಿಸಿ ಇಸುವೆ ಎಲ್ಲ ರೋಗಗಳನ್ನು ಸೋಕಿಗೊಳಿಸಿರಿ ರಜ. ಆ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಕರುಣೆ ತೋರಿ ಸ್ವಾಮಿ. ಇಸುವೆ ನೀವು ಪರಿಶುದ್ಧವಾದ ಕರಗಳಿಂದ ಮುಟ್ಟಿ ಆಶೀರ್ವದಿಸಿರಿ ಇಸುವೆ. ಅಪ್ಪ ನಿಮ್ಮನ್ನು ಅರಿಯುವ ಮಕ್ಕಳನ್ನಾಗಿ ಆಶೀರ್ವದಿಸಿರಿ ರಾಜ. ಅಪ್ಪ ನಿಮ್ಮ ಮಹಿಮೆ ಆ ಮಕ್ಕಳಲ್ಲಿ ಪ್ರಕಟವಾಗಲಿ ಸ್ವಾಮಿ. ಆ ಮಕ್ಕಳನ್ನು ರೋಗಗಳನ್ನು ಸೌಖ್ಯಪಡಿಸಿರಿ, ಆಶೀರ್ವದಿಸಿರಿ, ಕರುಣೆ ತೋರಿರಿ ರಾಜ. ಇಸುವೆ ಕಾಪಾಡಿ ಸಂರಕ್ಷಣೆ ಕೊಡಿರೆಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದರೆ ಜೀವನಗಳ ತಂದೆ. ಆಮೇನ್ 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ ಈ ಸುಂದರವಾದ ದಿನಕ್ಕಾಗಿ, ಈ ಸುಂದರವಾದ ಜಾವಕ್ಕಾಗಿ ಕೋಟಿ ಸ್ತೋತ್ರ ರಾಜ. ಅಪ್ಪ ತಂದೆ ನೀವು ಮಾಡಿದ ಎಲ್ಲ ಮಾತ್ರ ರಾಜ. ಅಪ್ಪ ತಂದೆ ಈ ಜಾವದಲ್ಲಿ ಇಡೀ ವಿಶ್ವದಲ್ಲಿರುವ ಎಲ್ಲ ಮಾರಕ ರೋಗಗಳಿಗೆ ತುತ್ತಾಗಿರುವ ಪುಟ್ಟ ಮಕ್ಕಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಪುಟ್ಟ ಮಕ್ಕಳು ಕ್ಯಾನ್ಸರ್ ನಿಂದ, ಟ್ಯೂಮರ್ ನಂತ ಹಲವಾರು ತರದ ಮಾರಕ ರೋಗಗಳಿಂದ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಆಸ್ಪತ್ರೆಗಳಲ್ಲಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅವರನ್ನು ಬೇರೆ ಕಣ್ಣೀರು ನೋಡಲಾಗುತ್ತಿಲ್ಲ ಸ್ವಾಮಿ. ಅಪ್ಪ ತಂದೆ ಈ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕರುಣೆ ಸುರಿಯಲ್ಪಡಲಿ ಸ್ವಾಮಿ. ಅಪ್ಪ ತಂದೆ ಈ ಪುಟ್ಟ ಮಕ್ಕಳು ರಾತ್ರಿ ಮಲಗದೆ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅವರ ಹೆತ್ತವರು ನಿಮಗೆ ಮೊರೆ ಇಡುತ್ತಿದ್ದಾರೆ ಸ್ವಾಮಿ. ಕಣ್ಣೀರಿನಿಂದ ಕೂಗಿ ನಿಮ್ಮನ್ನು ಕರೆಯುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅವರ ಮೊರೆಯನ್ನು ಆಲಿಸಿದೆ ಸ್ವಾಮಿ. ಎಲ್ಲ ಮಾರಕ ರೋಗಗಳಿಂದಾಗಿ ಕಷ್ಟಪಡುತ್ತಿರುವ ಪ್ರತಿಯೊಂದು ಮಕ್ಕಳು ಅವರು ತಗೊಳ್ಳುವ ಔಷಧಿಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರು ತಗೊಳ್ಳುವ ಅನ್ನಪಾನೀಯಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ತಂದೆ ನೀವೇ ವೈದ್ಯರಾಗಿ ಬನ್ನಿ ಸ್ವಾಮಿ. ಎಲ್ಲ ಪುಟ್ಟ ಮಕ್ಕಳಿಗೆ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ತಂದೆ ಎಷ್ಟೋ ಪುಟ್ಟ ಕಂದಮ್ಮಗಳು ಆಪರೇಷನ್ ಮಾಡಿ ಆ ಕಡೆ ಈ ಕಡೆನೂ ಹೊರಳಾಡೋಕ್ಕಾಗದೆ ನೋವಿನಿಂದ ಕಿರುಚಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಕೈಯಲ್ಲಿದ್ದ ಹಣವನ್ನೆಲ್ಲ ಖರ್ಚು ಮಾಡಿ ಗುಣವಾಗದೆ ಎಷ್ಟೋ ಹೆತ್ತವರು ಬೇರೆಯವರ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿದ್ದಾರೆ ಸ್ವಾಮಿ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಅಪ್ಪ ನಿಮ್ಮಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ಅಪ್ಪ ಪ್ರಾರ್ಥನಾ ಸಹಾಯವನ್ನು ಕೇಳಿದ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿದೆ ಸ್ವಾಮಿ. ಅಪ್ಪ ತಂದೆ ನಿಮ್ಮ ಏರಳವಾದ ಕೃಪಾಶೀರ್ವಾದಗಳಿಂದ ಈ ಪುಟ್ಟ ಮಕ್ಕಳಿಗೆ ಬಿಡುಗಡೆಯನ್ನು ಕೊಡಿರೆಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್ 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 ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆಗಳು 103 2ನೇ ವಾಕ್ಯ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೊಂದನ್ನು. ಕೀರ್ತನೆ 134 2ನೇ ವಾಕ್ಯ. ಭಜಿಸಿರಿ ಪ್ರಭುವನ್ನು ಕರಗಳನ್ನೆತ್ತಿ, ಪವಿತ್ರಾಲಯದಲ್ಲಿ ಕೈಗಳನ್ನೆತ್ತಿ. ಜ್ಞಾನೋಕ್ತಿ 3ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡದಿರು, ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು. ಉಪದೇಶಕ 5ನೇ ಅಧ್ಯಾಯ 10ನೇ ವಾಕ್ಯ. ಹಣದಾಸೆಯುಳ್ಳವನಿಗೆ ಎಷ್ಟು ಹಣ ಇದ್ದರೂ ತೃಪ್ತಿ ಇಲ್ಲ, ಆಸ್ತಿ ಬಯಸುವವನಿಗೆ ಎಷ್ಟು ಆದಾಯವಿದ್ದರೂ ನೆಮ್ಮದಿ ಇಲ್ಲ. ಮತ್ತಾಯ 18ನೇ ಅಧ್ಯಾಯ 14ನೇ ವಾಕ್ಯ. ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ
ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಪ್ರಕಟಣೆ 4ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು. ಪ್ರಲಾಪಗಳು 3ನೇ ಅಧ್ಯಾಯ 41ನೇ ವಾಕ್ಯ. ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಎರಡೂ ಕೈಗಳೊಡನೆ ಮನಸ್ಸನ್ನು ಎತ್ತಿಕೊಳ್ಳುವ. ರೋಮ 9ನೇ ಅಧ್ಯಾಯ 33ನೇ ವಾಕ್ಯ. ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಯೆಶಾಯ 25:8. ಕರ್ತನಾದ ದೇವರು ಎಲ್ಲರ ಮುಖದಲ್ಲಿ ಕಣ್ಣೀರನ್ನು ಒರೆಸಿ ಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಸೆಫನ್ಯ 3ನೇ ಅಧ್ಯಾಯ 20ನೇ ವಾಕ್ಯ. ನಾನು ನಿಮ್ಮ ದುರಾವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರು ಆತನನ್ನು ಸ್ವೀಕರಿಸಿಕೊಂಡರೋ, ಅಂದರೆ ಆತನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ಆತನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ವರ್ಗೀಯಾತ್ರೆ ಈ ದಿನದ ಪ್ರಾರ್ಥನೆ. ಅಬ್ರಹಾಮಿನ ದೇವರೇ, ಈಸಾಕಿನ ದೇವರೇ, ಯಾಕೋಬಿನ ದೇವರೇ, ನನ್ನನ್ನು ಪ್ರೀತಿಸುವ, ಸದಾ ಮುನ್ನಡೆಸುವ ನನ್ನ ದೇವರೇ, ನಿಮಗೆ ಆರಾಧನೆ. ಈ ಬೆಳಗಿನ ಜಾವ ನೀವು ನನಗೆ ನೀಡಿದ ಅನುಗ್ರಹ ಭರಿತವಾದಂತ ಜಾವ. ಈ ಬೆಳಗಿನ ಜಾವ ನಾನು ನಿಮ್ಮನ್ನು ಸಂಧಿಸುವ ಜಾವ. ಈ ಬೆಳಗಿನ ಜಾವ ನಿಮ್ಮೊಡನೆ ನನ್ನ ಹೃದಯವನ್ನು ತೆರೆದು ಮಾತನಾಡುವ ಜಾವ. ಓ ನನ್ನ ದೇವರೇ, ನನ್ನ ಬದುಕಿನ ಕ್ಷಣ, ಬದುಕಿನ ಒಂದೊಂದು ಸಮಸ್ಯೆಗಳು ನೀವು ಅರಿತಿದ್ದೀರಿ. ನನ್ನ ಜೀವನದ ಕ್ಷಣಗಳು ನೀವು ನನಗೆ ಕೊಡುವಂತಹ ಅನುಗ್ರಹವಾಗಿದೆ. ನೋವಾಗಿರಲಿ, ನಲಿವಾಗಿರಲಿ, ರೋಗವಾಗಿರಲಿ, ವೇದನೆಯಾಗಿರಲಿ, ದಾರಿದ್ರ್ಯವಾಗಿರಲಿ, ಅವಮಾನವಾಗಿರಲಿ, ಯಾವುದೇ ಇದ್ದರೂ ಅವೆಲ್ಲವುಗಳಲ್ಲಿ ನಾನು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಓ ದೇವರೇ, ಪ್ರೀತಿಮಯ ಸ್ಥಿತಿಯೇ, ನನ್ನನ್ನು ಯೋಬನಂತೆ ಪರಿವರ್ತಿಸಿರಿ. ಯೋಬನ ವಿಶ್ವಾಸವನ್ನು ನನಗೆ ನೀಡಿರಿ. ಯೋಬನ ಜೀವನದ ಅನುಭವಗಳನ್ನು ನನಗೆ ನೀಡಿರಿ. ನಾನು ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡಿ ನಿಮ್ಮ ಪ್ರೀತಿಯಲ್ಲಿ ಸದಾ ನೆಲೆಯಾಗಿ ಬಾಳಬೇಕೆಂದು ಜ್ಞಾನವರವನ್ನು ನನಗೆ ಕರುಣಿಸಿರಿ ಎಂದು ಪಿತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೀವಿ, ಜೀವನುಳ್ಳ ತಂದೆಯೇ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಸಪಸ್ಕರನ್ನು ಹಿಡಿದು ಪ್ರಾರ್ಥಿಸುವ ಗಳಿಗೆ ಎಲ್ಲ ಮಾರಕ ರೋಗದಿಂದ ನರಳುತ್ತಿರುವಂತಹ ಪುಟ್ಟ ಮಕ್ಕಳಿಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸೋಣ. ನಿಮ್ಮ ಉತ್ತರ ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ, ರೋಗದಿಂದ ನರಳುವ ಪುಟ್ಟ ಮಕ್ಕಳಿಗಾಗಿ ಪ್ರಾರ್ಥಿಸಿ ಎಂದು